ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಬಿಸಿಲಿನಡು ಕನ್ನಡಿಗ. ನಾವು ಹೋಗುತ್ತಿರುವಂಥ ದಾರಿ ಸೂರಮನೆ ಫಾಲ್ಸ್. ಇದು ಕಳಸದಿಂದ 20 ಕಿಲೋಮೀಟರ್ ಅಂತರದಲ್ಲಿದೆ. ಇದು ಮಳೆಗಾಲದಲ್ಲಿ ಅತಿ ಅದ್ಭುತವಾಗಿ ಜೋಗದಿಂದ ಸುರಿಯುವ ಫಾಲ್ಸ್ ಅಂತಲೇ ಹೇಳ್ಬೋದು. ಹೊರನಾಡಿಂದ ಜಸ್ಟ್ 20 ಕಿಲೋಮೀಟರ್ ಅಷ್ಟೇ ಇರೋದು, ಬಟ್ ಹೋಗುವ ದಾರಿ ಎಕ್ಸಲೆಂಟ್. ಆನಂದವಾಗಿ ಹೋಗ್ಬೋದು. ನಾರ್ಮಲ್ ಗಾಡ್ಸು ನಾವು ಹೋದಂಥ ಸಮಯದಲ್ಲಿ ಅಷ್ಟೊಂದು ನೀರು ಇರಲಿಲ್ಲ, ಬಟ್ ಆದರೂ ಈಜಾಡ್ಬೋದು, ಸ್ವಿಮ್ಮಿಂಗ್ ಆಡಿ ಮನಸ್ಸು ಇಚ್ಛೆ ಎಲ್ಲ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸ್ಬೋದು. ಸೊ ನೀವು ಬೆಟರ್ ಮಳೆಗಾಲದಲ್ಲಿ ಜೂನ್ ಜುಲೈ ಅಂತೇಳಿ ಹೋದರೆ ನಿಮಗೆ ಈ ಫಾಲ್ಸ್ ಬಂದು ತುಂಬಿ ತುಳುಕುತ್ತಿರುತ್ತದೆ. ಸೊ ನೀವು ಫ್ಯಾಮಿಲಿ ಸಮೇತವಾಗಿ ಎಂಜಾಯ್ ಮಾಡ್ಬೋದು. ಜಸ್ಟ್ 20 ಕಿಲೋಮೀಟರ್ ಕಳಸದಿಂದ ಅಷ್ಟೇ, ಬಟ್ ಹೋಗುವ ದಾರಿ ಸ್ವಲ್ಪ ಆಫ್ ರೋಡಿಂಗೇ ಇರ್ಬೋದು, ಬಟ್ ಎಲ್ಲ ರೀತಿಯ ವಾಹನಗಳು ಹೋಗ್ತವೆ. ಹೋಗಿ ಬನ್ನಿ, ಸೂಪರಾಗಿರುತ್ತೆ, ಬಟ್ ಮಜಾ ಮಾಡ್ಬೋದು. ನೀರು ನಾವು ಹೋದಾಗ ಅಷ್ಟು ಇಲ್ಲದೇ ಇರೋ ಕಾರಣ ಅಷ್ಟೇನು ಫಾಲ್ಸ್ ನಮಗೆ ಸುಂದರ ಅಂತ ಕಾಣಿಸ್ತಿಲ್ಲ, ಬಟ್ ನೆಮ್ಮದಿಯಾಗಿತ್ತು. ಯಾಕೆಂದರೆ ಕಾಡು ಮಧ್ಯದಲ್ಲಿದೆ, ಕಟ್ಟವರ ಫಾಲ್ಸ್ ಹರಿಯುವ ರೀತಿಯೇ ಚೆನ್ನಾಗಿ. ಅಲ್ಲಿ ಕುತ್ಕೋಬೋದು, ಚಿಕ್ಕ ಮಕ್ಕಳು ಕೂಡ ಎಂಜಾಯ್ ಮಾಡ್ಬೋದು. ಯಾವಾಗ ಮಳೆಗಾಲದಲ್ಲಿ ಬರದೇ ಇರುವಾಗ ಚಿಕ್ಕ ಮಕ್ಕಳು ಎಂಜಾಯ್ ಮಾಡ್ಬೋದು, ಅಥವಾ ಮಳೆಗಾಲದಲ್ಲಿ ಹೋದರೆ ಫುಲ್ಲು ಇನ್ನೂ ಫಾಲ್ಸ್ ದೊಡ್ಡದಾಗಿರುತ್ತೆ. ಎಕ್ಸಲೆಂಟ್ ಆಗಿರುತ್ತೆ, ನಿಮಗೆ ನೋಡೋದಕ್ಕೆ ಆನಂದ ಕೊಡುತ್ತೆ. ಸೊ ಲೈಫಲ್ಲಿ ಒನ್ ಟೈಮ್ ಆದರೂ ವಿಸಿಟ್ ಮಾಡ್ಬೋದು. ಹೊರನಾಡು, ಕಳಸ ಆ ಕಡೆ ಹೋಗುವಂಥ ಸಂದರ್ಭದಲ್ಲಿ ಈ ಸೂರಮನೆ ಫಾಲ್ಸ್ನ ಹೋಗಿ ನೀವು ವಿಸಿಟ್ ಮಾಡ್ಕೊಂಬರ್ಬೋದು. ಏನು ದೂರನೂ ಇಲ್ಲ, ಜಸ್ಟ್ 20 ಕಿಲೋಮೀಟರ್ ಇರೋದ್ರಿಂದ ನಿಮ್ಮ ಮನಸ್ಸಿನ ತಲ್ಲಣವಾಗುತ್ತದೆ, ಅದು ಮನಸ್ಸಿಗೆ ಇಂಪಾಗಿರುತ್ತದೆ. ಯಾಕಂದರೆ ಮಳೆಗಾಲದಲ್ಲಿ ಅಷ್ಟು ಬೃಹತ್ತಾಕಾರವಾಗಿ ಆ ಸೂರಮನೆ ಫಾಲ್ಸ್ ಅನ್ನೋದು ಸುರಿಯುತ್ತೆ. ನೋಡೋದಕ್ಕೆ ಕನಸಾಗಿದೆ, ಅಷ್ಟು ಅತ್ಯದ್ಭುತವಾಗಿ ಎಕ್ಸಲೆಂಟ್ ಆಗಿದೆ. ಸೊ ಹೋಗಿ ನೀವು ಒಂದು ಟೈಪ್ ಎಂಜಾಯ್ ಮಾಡಿ. ಹೋಗುವ ದಾರಿ ಕೂಡ ಹಾಗೆ ಇದೆ. ನೀವು ಹೋಗಿ ದಾರಿ ನೋಡಿದ್ಮೇಲೆ, ಅಲ್ಲಿ ಹೋಗಿ ಫಾಲ್ಸ್ ನೋಡಿದ್ಮೇಲೆ ನೀವು ಹೋಗಿ ದಾರಿ ಹೋಗುವಂಥ ಆಸೆ ಕೂಡ ನಿಲ್ಕೋಬೋದು. ಸೊ ಎಕ್ಸಲೆಂಟ್ ಫಾಲ್ಸ್, ಜೀವನದಲ್ಲಿ ಒಂದ್ಸಲಿ ಆದರೂ ಹೋಗಿ, ಅತ್ಯದ್ಭುತವಾಗಿ. ಬಟ್ ನಾವು ಹೋದಾಗ ಅಷ್ಟು ನೀರಿರಲಿಲ್ಲ, ಸೊ ಓಕೆ ಅನ್ನಿಸ್ತು. ಬಟ್ ತುಂಬಿ ತುಳುಕುವಾಗ ನೀವು ಹೋದರೆ ಜೋಗ್ ಫಾಲ್ಸ್ನ ಎರಡನೇ ಜೂನಿಯರ್ ಜೋಗ್ ಫಾಲ್ಸ್ ಅಂತಲೇ. ಸೊ ಇಲ್ಲಿಗೆ ವಿದಾಯ.